ನಮಸ್ಕಾರ ವೀಕ್ಷಕರೆಲ್ಲರಿಗೂ ಸೂಕ್ತವಾದ ಪರಿಹಾರ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ನೋಡಿದ್ರೆ ನಿಮಗೆ ಗೊತ್ತಾಗಿರಬೇಕು ಇವತ್ತು ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಇದು ನಾನು ಕಳಶದಲ್ಲಿ ಇಟ್ಟಿರುವಂತಹ ತೆಂಗಿನಕಾಯಿ ಮೊಳಕೆ ಬಂದಿದೆ. ಮೊಳಕೆ ಬಂದಂತಹ ತೆಂಗಿನಕಾಯಿಯನ್ನು ಏನು ಮಾಡಬೇಕು, ಇನ್ನು ತೆಂಗಿನಕಾಯಿ ಮೊಳಕೆ ಬರೋದ್ರಿಂದ ಏನೆಲ್ಲ ಒಳ್ಳೆಯದಾಗುತ್ತೆ ಜೀವನದಲ್ಲಿ, ತೆಂಗಿನಕಾಯಿ ಯಾಕೆ ಮೊಳಕೆ ಒಡೆಯುತ್ತೆ, ಇನ್ನು ತೆಂಗಿನಕಾಯಿ ಮೊಳಕೆ ಒಡಿಬೇಕು ಅನ್ನೋ ಸಲುವಾಗಿ ನಾವೇನೇನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಮೊಳಕೆ ಬಂದಂತಹ ತೆಂಗಿನಕಾಯಿಯನ್ನು ಏನು ಮಾಡಬೇಕು, ಮೊಳಕೆ ಬರೋದ್ರಿಂದ ಏನೆಲ್ಲ ಒಳ್ಳೆಯದಾಗುತ್ತೆ ಜೀವನದಲ್ಲಿ, ತೆಂಗಿನಕಾಯಿ ಯಾಕೆ ಮೊಳಕೆ ಒಡೆಯುತ್ತೆ, ಇನ್ನು ತೆಂಗಿನಕಾಯಿ ಮೊಳಕೆ ಒಡಿಬೇಕು ಅನ್ನೋ ಸಲುವಾಗಿ ನಾವೇನೇನೆಲ್ಲ ಮಾಡಬೇಕು ನಾನು ಈ ವಿಡಿಯೋದಲ್ಲಿ ತುಂಬ ಸರಳವಾಗಿ ತುಂಬ ಚಿಕ್ಕದಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಲಾಸ್ಟಲ್ಲಿ ನಾನು ತೆಂಗಿನಕಾಯಿ ಮೊಳಕೆ ಒಡೆಯಲು ಏನೆಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಬೇಕು, ಆ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲೂ ಕೂಡ ಈ ಥರ ತೆಂಗಿನಕಾಯಿ ಮೊಳಕೆ ಒಡೆಯುತ್ತೆ. ನಾನು ಲಾಸ್ಟಲ್ಲಿ ಹೇಳ್ಕೊಡ್ತೀನಿ, ಅಲ್ಲಿವರೆಗೂ ವಿಡಿಯೋ ಪೂರ್ತಿ ನೋಡಿ. ವೀಕ್ಷಕರೇ ನೋಡಿ, ಕಳಶ ಇದು ಲಕ್ಷ್ಮಿಯ ಸಂಕೇತವಾಗಿದ್ದು ನಾವು ಇದರಲ್ಲಿ ಲಕ್ಷ್ಮೀ ದೇವಿ ಇದ್ದಾಳೆ ಅಂತ ಪೂಜೆಯನ್ನು ಮಾಡ್ತೀವಿ. ನಮ್ಮ ಮನೆಯಲ್ಲಂತರೂ ಪ್ರತಿದಿನ ಈ ಥರ ಕಳಶದಲ್ಲಿ ತೆಂಗಿನಕಾಯಿಯನ್ನು ಇಟ್ಟು ಲಕ್ಷ್ಮಿ ಅಂತ ತಿಳಿದುಕೊಂಡೆ ಇದಕ್ಕೆ ನಾವು ಪೂಜೆಯನ್ನು ಮಾಡ್ತೀವಿ. ಇನ್ನಷ್ಟು ಜನರು ಕೂಡ ಅದೇ ಥರ ಕಳಶದಲ್ಲಿ ಈ ಥರ ತೆಂಗಿನಕಾಯಿಯನ್ನು ಸ್ಥಾಪನೆ ಮಾಡ್ತು ಅಂದರೆ ಅದು ಲಕ್ಷ್ಮಿಯ ಸಂಕೇತ ಅಂತ ತಿಳ್ಕೊಳ್ತಾರೆ. ಕಳಶದಲ್ಲಿ ತೆಂಗಿನಕಾಯಿ ಸ್ಥಾಪನೆ ಮಾಡಿದ್ರೆ ಅದು ಲಕ್ಷ್ಮಿ ಸಂಕೇತವಾಗುತ್ತೆ. ಅಂತಹ ಲಕ್ಷ್ಮಿಯ ಸಂಕೇತವಾಗಿರುವಂತಹ ಈ ಕಳಶದಲ್ಲಿ ತೆಂಗಿನಕಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಅನುಗ್ರಹ ಇದ್ದಾಗ ಮಾತ್ರ ಈ ಥರ ತೆಂಗಿನಕಾಯಿ ಮೊಳಕೆ ಒಡೆಯುತ್ತೆ. ನೋಡಿ, ದೇವರ ಅನುಗ್ರಹ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಕೂಡ ಅಲುಗಾಡೋದಿಲ್ಲ ಅಂತ ಮಾತಿದೆ. ಲಕ್ಷ್ಮೀ ದೇವಿಯು ಸ್ಥಿರವಾಗಿ ನಿಮ್ಮ ಮನೆಯಲ್ಲಿ ನೆಲೆಸಿದ್ದಾಗ ಮಾತ್ರ ಈ ಥರ ತೆಂಗಿನಕಾಯಿ ಮೊಳಕೆ ಒಡೆಯುತ್ತೆ. ಈ ತೆಂಗಿನಕಾಯಿಯಿಂದ ಒಂದು ಗಿಡ ಯಾವ ರೀತಿ ತಯಾರಾಗುತ್ತೆ ನೋಡಿ, ಅದೇ ರೀತಿ ನಿಮ್ಮ ಮನೆ, ನಿಮ್ಮ ಸಂಪತ್ತು ಅದೇ ರೀತಿ ಬೆಳೀತಾ ಹೋಗುತ್ತೆ ಅಂತ ಅರ್ಥ. ಈ ಮೊಳಕೆ ಒಡೆದಿರುವಂಥ ತೆಂಗಿನಕಾಯಿಯನ್ನು ನಾವು ಒಂದು ಮಣ್ಣಲ್ಲಿ ಹಚ್ಚಿಬಿಟ್ರೆ ಇದು ದೊಡ್ಡ ಮರವಾಗಿ ಬೆಳೆಯುತ್ತೆ, ದೊಡ್ಡ ತೆಂಗಿನ ಮರವಾಗಿ ಬೆಳೆಯುತ್ತೆ, ಸಾಕಷ್ಟು ತೆಂಗಿನಕಾಯಿಯನ್ನು ಕೊಡುತ್ತೆ. ನೋಡಿ ಒಂದು ಇದು ತಾಯಿ ಹೇಗೆ ಮಗುವನ್ನು ಜನ್ಮ ನೀಡ್ತಾಳೋ ಅದೇ ತರಹ ಲಕ್ಷ್ಮೀ ತಾಯಿಯ ಒಂದು ಪ್ರಸಾದ ಅಂತಾನೆ ಇದನ್ನು ಹೇಳ್ತಾರೆ. ಲಕ್ಷ್ಮೀ ದೇವಿಯು ಸ್ಥಿರವಾಗಿ ನಿಮ್ಮ ಮನೆಯಲ್ಲಿ ನಿಂತಾಗ ಮಾತ್ರ ಇಂತಹ ತೆಂಗಿನಕಾಯಿ ಮೊಳಕೆ ಒಡೆಯುತ್ತೆ. ಅದರ ಅರ್ಥ ನಿಮಗೆ ಒಳ್ಳೆಯ ದಿನಗಳು ಬರ್ತಾ ಇದೆ ಅಂದರೆ ಜೀವನದಲ್ಲಿ ಏನೋ ಒಳ್ಳೆಯದಾಗ್ತಾ ಇದೆ, ಏನೋ ಶುಭ ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ ಅಂತ ಅರ್ಥ. ನಿಮ್ಮ ನೋವು ಏನೇ ಇರಲಿ ಅದನ್ನೆಲ್ಲವೂ ದೂರ ಮಾಡುವಂತಹ ಸಂಕೇತವಾಗಿರುವುದು ಈ ಮೊಳಕೆ ಒಡೆದ ತೆಂಗಿನಕಾಯಿ. ಇನ್ನೂ ನೋಡಿ, ಕೆಲ ದಿನಗಳಿಂದ ಒಂದು ಕೆಲಸವನ್ನು ಮಾಡ್ತಾ ಇರ್ತೀರ, ಆ ಕೆಲಸ ಪೂರ್ತಿ ಆಗ್ತಾ ಇರೋದಿಲ್ಲ, ತುಂಬ ಅಡೆತಡೆಗಳು ಅದರಲ್ಲಿ ಬರ್ತಾ ಇರುತ್ತೆ. ಅಂತಹ ಸಮಯದಲ್ಲಿ ಏನಾದರೂ ಈ ತೆಂಗಿನಕಾಯಿ ಅಂದರೆ ಕಳಶದಲ್ಲಿ ಇರುವಂಥ ತೆಂಗಿನಕಾಯಿ ಮೊಳಕೆ ಒಡೆದ್ರೆ ಕೆಲಸ ಪೂರ್ತಿಯಾಗುತ್ತೆ ಅಂತ ಅರ್ಥ. ಲಕ್ಷ್ಮೀ ದೇವಿಯು ಆ ಥರ ಮುನ್ಸೂಚನೆಯನ್ನು ಕೊಡ್ತಾಳೆ. ನೋಡಿ, ಈ ಥರ ಕಳಶದಲ್ಲಿ ಇಟ್ಟು ಪೂಜೆ ಮಾಡುವಂತಹ ತೆಂಗಿನಕಾಯಿ ಮೊಳಕೆ ಒಡೆದ್ರೆ ಬಹಳ ಶುಭ ಅಂತ ಹೇಳ್ತಾರೆ. ಇದು ನಿಮಗೆ ಲಕ್ಷ್ಮೀ ದೇವಿಯು ಕೊಟ್ಟಂತಹ ಪ್ರಸಾದ ಅಂತ ಕೂಡ ನೀವು ತಿಳ್ಕೊಳ್ಬಹುದು. ನಿಮಗೆ ಲಕ್ಷ್ಮೀ ದೇವಿಯು ಕೊಟ್ಟಂಥ ಪ್ರಸಾದವೂ ಕೂಡ ಇದಾಗುತ್ತೆ. ಇನ್ನೂ ಒಂದು ಬಹಳ ಮುಖ್ಯವಾದ ವಿಷಯ ಹೇಳ್ತೀನಿ ನೋಡಿ, ಈ ಥರ ನಿಮ್ಮ ಮನೆಯಲ್ಲೂ ಕೂಡ ಕಳಶದಲ್ಲಿ ತೆಂಗಿನಕಾಯಿ ಮೊಳಕೆ ಬಂದರೆ ಆ ಮೊಳಕೆನ ನೀವು ಖಂಡಿತವಾಗ್ಲೂ ಬೇರೆಯೊಬ್ಬರಿಗೆ ಕೊಡಬಾರ್ದು. ಲಕ್ಷ್ಮೀ ದೇವಿಯು ನಿಮಗೆ ಕೊಟ್ಟಂತಹ ಆಶೀರ್ವಾದ ವರ ಅದನ್ನು ನೀವು ಬೇರೆಯವ್ರಿಗೆ ಕೊಟ್ಟರೆ ಆ ಆಶೀರ್ವಾದ ಎಲ್ಲವೂ ಬೇರೆಯವರಿಗೆ ಹೋಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಕಳಶದಲ್ಲಿ ಈ ಥರ ಮೊಳಕೆ ಬಂದಂತಹ ತೆಂಗಿನಕಾಯಿಯನ್ನು ಯಾವುದೇ ಕಾರಣಕ್ಕೂ ಬೇರೆಯೊಬ್ಬರಿಗೆ ಕೊಡಬಾರ್ದು. ತುಂಬ ಬಹಳ ಮುಖ್ಯವಾದಂಥ ವಿಚಾರ, ನೀವು ಇದನ್ನು ತಿಳ್ಕೊಂಡೇ ಇರಲೇಬೇಕು. ನೀವೇನಾದರೂ ಈ ಥರ ತೆಂಗಿನಕಾಯಿ ಮೊಳಕೆ ಬಂದಂತಹ ತೆಂಗಿನಕಾಯಿ ಬೇರೆಯೊಬ್ಬರಿಗೆ ಕೊಟ್ಟರೆ ನೀವು ನಷ್ಟ ಕೂಡ ಅನುಭವಿಸ್ಬೋದು. ನೋಡಿ, ನಿಮ್ಮ ಜೀವನದಲ್ಲಿ ನಿಮಗೆ ನಷ್ಟ ಕೂಡ ಆಗಬಹುದು, ಒಂದು ಆ ಥರ ತೋರಿಸುತ್ತೆ, ಅದು ಲಕ್ಷಣ ತೋರಿಸುತ್ತೆ. ಹಾಗಾಗಿ ಬೇರೆಯೊಬ್ಬರಿಗೆ ಕೊಡೋದಕ್ಕೆ ಹೋಗಬೇಡಿ.
ಇನ್ನು ಏನು ಮಾಡಬೇಕು ಅಂತ ಕೆಲ ಜನ ಕೇಳ್ತಾರೆ. ನೋಡಿ, ಈ ಥರ ಮೊಳಕೆ ಬಂದಂತಹ ತೆಂಗಿನಕಾಯಿಯನ್ನು ನೋಡಿ, ಇದು ಇನ್ನೂ ಚಿಕ್ಕದಿದೆ, ಇಷ್ಟೇ ಮೊಳಕೆ ಬಂದಿರೋದು. ಇನ್ನೂ ಸ್ವಲ್ಪ ದೊಡ್ಡದಾಗಕ್ಕೆ ಬಿಟ್ಬಿಡಿ. ಸ್ವಲ್ಪ ಇಷ್ಟೆಲ್ಲ ದೊಡ್ಡದಾದ ನಂತರ ನೀವು ನಿಮ್ಮ ಹೊಲ ಅಥವಾ ಗದ್ದೆ ಇರುತ್ತಲ್ವ, ಅಲ್ಲಿ ಹೋಗ್ಬಿಟ್ಟು ನೀವು ಇದನ್ನು ಹಚ್ಚಬೇಕು. ಕೆಲವೊಬ್ರು ಹೊಲ ಗದ್ದೆ ಇಲ್ಲ ಅನ್ನೋರು ನೋಡಿ ಏನು ಮಾಡಬೇಕಂದ್ರೆ, ನಿಮ್ಮ ಮನೆ ಹತ್ರನೋ ಸ್ವಲ್ಪ ದೂರದಲ್ಲಿಯೋ ಲಕ್ಷ್ಮೀ ದೇವಸ್ಥಾನ ಇರುತ್ತೆ, ಮಹಾಲಕ್ಷ್ಮಿ ದೇವಸ್ಥಾನ, ಅಲ್ಲಿ ಹೋಗಿಬಿಟ್ಟು ನೀವು ಇದನ್ನು ಹಚ್ಚಬಹುದು. ಅಥವಾ ಅಲ್ಲಿ ಪೂಜೆ ಮಾಡುವಂತಹ ಪುರೋಹಿತರಿಗೂ ಕೂಡ ಅಲ್ಲಿ ಹಚ್ಚಕ್ಕೆ ಹೇಳಿಬಿಟ್ಟು ನೀವು ಕೊಟ್ಟು ಬರಬೇಕು. ನೋಡಿ, ದೇವಸ್ಥಾನಕ್ಕೆ ಕೊಡಿ, ದೇವಸ್ಥಾನದಲ್ಲಿ ಹಚ್ಚಿ ನಡೆಯುತ್ತೆ, ಏನು ಕೆಟ್ಟದ್ದು ಏನು ನಷ್ಟ ಆಗೋದಿಲ್ಲ. ಈ ಥರ ಮಾಡಿದ್ರೆ ಇದನ್ನು ಖಂಡಿತವಾಗ್ಲೂ ಬೇರೆಯೊಬ್ಬರಿಗೆ ಮಾತ್ರ ಕೊಡೋದಕ್ಕೆ ಹೋಗಬೇಡಿ. ಆಗಲೇ ನಾನು ಹೇಳಿದಾಗೆ ಲಾಸ್ಟಲ್ಲಿ ನಾನು ತೆಂಗಿನಕಾಯಿ ಮೊಳಕೆ ಒಡೆಯೋದಕ್ಕೆ ಅಂತಾನೆ ಸ್ವಲ್ಪ ನಾನು ನಿಮಗೆ ಟಿಪ್ಸನ್ನು ಹೇಳ್ಕೊಡ್ತೀನಿ. ಇಲ್ಲಿ ನೀವೇನಾದರೂ ಆ ಟಿಪ್ಸ್ಗಳನ್ನು ನೀಟಾಗಿ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲೂ ಕೂಡ ಈ ಥರ ತೆಂಗಿನಕಾಯಿ ಮೊಳಕೆ ಬರುತ್ತೆ. ನೋಡಿ, ಅಂಗಡಿಯಿಂದ ತೆಂಗಿನಕಾಯಿಯನ್ನು ತರುವಾಗ ಸ್ವಲ್ಪ ನೋಡಿಕೊಂಡು ತರಬೇಕಾಗುತ್ತೆ. ಯಾವ ರೀತಿ ಅಂದರೆ, ತೆಂಗಿನಕಾಯಿ ನೋಡಿ, ತೆಂಗಿನಕಾಯಿಯಲ್ಲಿ ನೀರಿರುವಂಥ ತೆಂಗಿನಕಾಯಿಯನ್ನು ತರಬೇಕು. ಕೆಲವೊಬ್ಬರು ಗೊತ್ತಾಗದೆ ಸುಮ್ಮನೆ ಕೈಗೆ ಯಾವ ಸಿಗ್ತದೋ ಅದೇ ತೆಂಗಿನಕಾಯಿನೇ ಎತ್ಕೊಂಡು ಬರ್ತಾರೆ. ಆ ಥರ ಮಾಡಬಾರ್ದು. ತಗೊಳ್ಳುವಾಗ ನೋಡಿ, ತೆಂಗಿನಕಾಯಿಯಲ್ಲಿ ಸ್ವಲ್ಪ ನೀರಿರುವಂತಹದ್ದೇ ತೆಂಗಿನಕಾಯಿಯನ್ನು ನೀವು ಆರಿಸ್ಕೊಂಡು ತೊಗೊಂಬರ್ಬೇಕಾಗತ್ತೆ. ತುಂಬ ನೀರಿರೋದು ಕೂಡ ಬೇಡ. ಅಂದರೆ ತುಂಬ ನೀರಿರೋದು ಇದ್ದರೆ ಅದು ಎಳೆದಿರುತ್ತೆ, ಹೊಸದಿರುತ್ತೆ ಕಾಯಿ, ಅದರಲ್ಲಿ ಮೊಳಕೆ ಒಡೆಯುವ ಸಾಧ್ಯತೆ ಇರೋದಿಲ್ಲ. ಹಾಗಾಗಿ ನೋಡಿಕೊಂಡು ಕಡಿಮೆ ನೀರಿರುವಂತಹ ತೆಂಗಿನಕಾಯಿಯನ್ನು ತರಬೇಕು. ಕೆಲವೊಬ್ಬರು ಒಣ ತೆಂಗಿನಕಾಯಿಯನ್ನು ತಂದುಬಿಟ್ಟಿರ್ತಾರೆ, ಪೂರ್ತಿಯಲ್ಲಿ ತೆಂಗಿನಕಾಯಿ ಎಲ್ಲವೂ ಕೂಡ ಒಣಗಿಬಿಟ್ಟು ಅದು ಒಳಗಡೆ ಕೊಬ್ಬರಿ ಆಗಿರುತ್ತೆ, ಅದರಲ್ಲಿ ನೀರು ಇರೋದಿಲ್ಲ, ಇನ್ನು ಮೊಳಕೆ ಒಡೆಯೋದು ಕೂಡ ಇರೋದಿಲ್ಲ. ನೋಡಿ, ಮೊಳಕೆ ಕೂಡ ಒಣಗೋಗ್ಬಿಟ್ಟಿರುತ್ತೆ. ಮೊಳಕೆ ಪ್ರತಿಯೊಂದು ತೆಂಗಿನಕಾಯಿಯಲ್ಲಿ ಮೊಳಕೆ ಇದ್ದೇ ಇರುತ್ತೆ. ಒಣಗೋದ್ರೆ ಅಂದರೆ ತೆಂಗಿನಕಾಯಿ ಪೂರ್ತಿ ನೀರೆಲ್ಲ ಹೋಗ್ಬಿಟ್ಟು ಒಣಗೋದ್ರೆ ಆ ಮೊಳಕೆ ಕೂಡ ಒಣಗಿರುತ್ತೆ, ಅದು ಮತ್ತೆ ಈ ಥರ ಬೆಳೆಯೋದಿಲ್ಲ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ತರೋವಾಗನೇ ನೀವು ನೋಡಿಕೊಂಡು ಸ್ವಲ್ಪನೇ ನೀರಿರುವಂತಹ ತೆಂಗಿನಕಾಯಿಯನ್ನು ತರಬೇಕು. ಇನ್ನು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ, ತೆಂಗಿನಕಾಯಿಯನ್ನು ತಂದುಬಿಟ್ಟು ಪೂರ್ತಿಯಾಗಿ ಎಲ್ಲವೂ ಕೂಡ ಸುಲಿತಾರೆ, ನೀಟಾಗಿ ಸುಲಿದ್ಬಿಟ್ಟು ಇಟ್ಬಿಡ್ತಾರೆ. ಮೇಲಿನ ಜುಟ್ಟೆಲ್ಲ ತೆಗೆದ್ಬಿಟ್ಟು ಇಟ್ಬಿಡ್ತಾರೆ ಅವರು. ಆ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಒಂದೊಂದು ಸಾರಿ ತೆಂಗಿನಕಾಯಿ ಸೀಳ್ಕೊಂಡು ಬಿಡುತ್ತೆ. ನೀವು ನೋಡಿರಬಹುದು, ನೀವು ಸುಲಿದ್ಬಿಟ್ಟು ತೆಂಗಿನಕಾಯಿ ಇಟ್ಟಿರ್ತೀರಾ, ಯಾವುದೋ ಕೆಲಸಕ್ಕೆ ಪೂಜೆಗೆಲ್ಲ ಇಟ್ಟಿರ್ತೀರಾ, ಅದು ಬ್ರೇಕ್ ಆಗಿಬಿಟ್ಟಿರುತ್ತೆ, ಅಂದರೆ ಸೀಳಿರುತ್ತೆ ಮಧ್ಯಭಾಗದಲ್ಲಿ. ಯಾಕೆ ಅಂತ ಹೇಳ್ತೀನಿ ನೋಡಿ. ಸುಲಿದು ಇಡಬಾರ್ದು ತೆಂಗಿನಕಾಯಿಯನ್ನು. ಸುಲಿದಿಟ್ರೆ ಉಷ್ಣಾಂಶಕ್ಕಾಗಿ ಏನಾಗುತ್ತೆ, ತೆಂಗಿನಕಾಯಿ ಸೀಳುತ್ತೆ. ಸೀಳಿರುವಂಥ ನೋಡಿ, ನೀವು ತಂದುಬಿಟ್ಟು ಅಂಗಡಿಯಿಂದ ತಂದುಬಿಟ್ಟು ಒಂದು ದಿವಸ ಇಟ್ಟಿರ್ತೀರಾ, 1-2 ದಿವಸ ಆದ ನಂತರ ಅದು ಸೀಳುತ್ತೆ. ಸೀಳಿದ ನಂತರ ಏನಾಗುತ್ತೆ, ಸೀಳಿರೋ ಜಾಗದಲ್ಲಿ ನೀರು ಹೋಗುತ್ತೆ, ಒಳಗಡೆ ಕೊಬ್ಬರಿ ಒಳಗಡೆ ನೀರು ಹೋಗೋದ್ರಿಂದ ಕೊಬ್ಬರಿ ಕೊಳೆಯುತ್ತೆ. ನೀವು ನೋಡಿರ್ಬೋದು, ಕೆಲ ಜನಗಳ ಮನೆಯಲ್ಲೆಲ್ಲ ಕೊಳೆತಿರುವಂಥ ಸ್ಥಿತಿಯಲ್ಲಿ ಸಿಗುತ್ತೆ ತೆಂಗಿನಕಾಯಿ. ಯಾಕೆ ಅಂದರೆ ಅದಕ್ಕೆ ಮೇನ್ ಕಾರಣನೇ ಇದೆ. ಹಾಗಾಗಿ ನೀವು ತೆಂಗಿನಕಾಯಿಯನ್ನು ಕಳಶದಲ್ಲಿ ಇಡೋದಿದ್ರೆ ಖಂಡಿತವಾಗಲೂ ಅದನ್ನು ಸುಲಿಬೇಡಿ. ಈ ಥರ ನಾನು ಇಟ್ಟಿದ್ದೀನಿ ನೋಡಿ, ಈ ಥರ ಇಡಿ ಸಾಕು. ನೋಡಿ, ಕೊಳೆತಿರುವಂಥ ತೆಂಗಿನಕಾಯಿ ಈ ಥರ ಕಳಶದಲ್ಲಿ ಸಿಕ್ಕರೆ ಅದು ಕೂಡ ಕೆಲವೊಬ್ಬ ಜನರಿಗೆ ತುಂಬ ಭಯ ಉಂಟು ಮಾಡಿರುತ್ತೆ. ಆ ಥರ ಸಿಗಬಾರ್ದು ಅಂತ ಕೂಡ ಹೇಳ್ತಾರೆ. ಸಿಕ್ಕರೆ ಏನು ಮಾಡೋಕ್ಕಾಗಲ್ಲ, ಕೊಳೆತಿದ್ರೆ ಏನು ಮಾಡೋಕ್ಕೆ, ಕೊಳೆತಿದ್ದ ಸ್ಥಿತಿಯಲ್ಲಿ ಅಂದರೆ ತೆಂಗಿನಕಾಯಿ ಎಲ್ಲ ಕೊಳೆತು ಹೋಗಿದ್ರೆ ಅದಕ್ಕೂ ಒಂದು ಪರಿಹಾರ ಇದೆ ನೋಡಿ. ಕೊಳೆತು ಹೋಗಿರುವಂಥ ತೆಂಗಿನಕಾಯಿಯನ್ನು ನೀವು ಹರಿಯೋ ನೀರಿನಲ್ಲಿ ಬಿಟ್ಬಿಡಿ. ಹರಿಯೋದಕ್ಕೆ ಅದೇನು ಮುನ್ಸೂಚನೆ ತೋರಿಸಿದೆಯೋ ಗೊತ್ತಿಲ್ಲ, ಏನು ಜೀವನದಲ್ಲಿ ಕಷ್ಟ ಬರ್ಬೋದು ಅಂತ, ಒಂದು ನೆಗೆಟಿವ್ ಎನರ್ಜಿ ಇದೆ ಅಂತ ಕೂಡ ಅದು ಒಂದು ಸಿಂಬಾಲ್ ಥರ, ಒಂದು ಚಿಹ್ನೆ ಥರ ಕೂಡ ನಿಮಗೆ ತೋರಿಸಬಹುದು. ಆ ಥರ ಏನಾದರೂ ನಿಮಗೆ ಕಂಡ್ರೆ ನಿಮ್ಮ ಮನೆಯಲ್ಲಿ ಆದರೆ ಹೆದರೋ ಅವಶ್ಯಕತೆ ಇಲ್ಲ. ಅದನ್ನು ಹರಿಯೋ ನೀರಿನಲ್ಲಿ ಬಿಟ್ಬಿಡಿ. ಅದೇನು ಕಷ್ಟ ಬರೋದಿದೆ, ಅದೇನು ತೊಂದರೆ ಆಗೋದಿದೆ, ಅದೆಲ್ಲವೂ ಕೂಡ ನೀರಿನಲ್ಲಿ ಅದೇ ರೀತಿ ಹರ್ಕೊಂಡು ಹೋಗುತ್ತೆ. ಸೊ ನೀವು ಏನಾದರೂ ನಿಮ್ಮ ಮನೆಯಲ್ಲಿ ಕೊಳ್ತಿರುವಂಥ ಸ್ಥಿತಿಯಲ್ಲಿ ತೆಂಗಿನಕಾಯಿ ಇದ್ದರೆ ನೀವು ಆ ಪರಿಹಾರವನ್ನು ಮಾಡಿಕೊಳ್ಳಿ. ನೋಡಿ, ಕಳಶದಲ್ಲಿ ತೆಂಗಿನಕಾಯಿಯನ್ನು ಕೆಲವೊಬ್ಬರು ವಾರಕ್ಕೆ 1 ಸಾರಿ ಬದಲಾಯಿಸ್ತಾರೆ, ಶುಕ್ರವಾರ ದಿವಸ. ಇನ್ನು ಕೆಲವೊಬ್ಬರು 1 ತಿಂಗಳಿಗೆ 1 ಸಾರಿ ಬದಲಾಯಿಸ್ತಾರೆ. ವಾರಕ್ಕೆ 1 ಸಾರಿ ಬದಲಾಯಿಸೋ ಬದಲು 1 ತಿಂಗಳಿಗೆ 1 ಸಾರಿ ಬದಲಾಯಿಸೋದು ಉತ್ತಮ. ಯಾಕೆ ಅಂದರೆ ನೋಡಿ, 1 ವಾರದಲ್ಲಿ ತೆಂಗಿನಕಾಯಿ ಮೊಳಕೆ ಬರೋ ಸಾಧ್ಯತೆ ಅಷ್ಟಿರೋದಿಲ್ಲ. ನೀವು 1 ತಿಂಗಳು ಇಟ್ಟರೆ ತಂದುಬಿಟ್ಟು ಅದು ಒಳಗಡೆ ತೆಂಗಿನಕಾಯಿ ಮೊಳಕೆ ಒಡೆದ್ರೂ ಕೂಡ ಒಡೆಯುತ್ತೆ ಒಂದೊಂದು ತೆಂಗಿನಕಾಯಿ. ಹಾಗಾಗಿ ಹೇಳ್ತಾ ಇದ್ದೀನಿ,
ವಾರಕ್ಕೆ 1 ಸಾರಿ ಬದಲಾಯಿಸೋ ಬದಲು ತಿಂಗಳಿಗೆ 1 ಸಾರಿ ಬದಲಾಯಿಸಿ. ಏನು ಕೆಲವೊಬ್ಬರು ನೋಡಿ ಯಾವ ದಿವಸ ಬೇಕಾದ್ರೂ ಬದಲಾಯಿಸ್ತಾರೆ. ಅವ್ರಿಗೆ ಯಾವಾಗ ಅನುಕೂಲ ಆಗುತ್ತೆ, ಯಾವಾಗ ಸಮಯ ಇರುತ್ತೆ ಆವಾಗ ಬದಲಾಯಿಸ್ತಾರೆ. ಆ ಥರ ಮಾಡಬಾರ್ದು ನೋಡಿ. ಲಕ್ಷ್ಮಿಗೆ ಅಂತ ಒಂದು ದಿವಸ ಇದೆ, ಅದು ಶುಕ್ರವಾರ ದಿವಸ. ಕಲಶ ಅಂದರೆ ಏನು? ಲಕ್ಷ್ಮಿಯ ಸಂಕೇತವಾಗಿದ್ದು ಲಕ್ಷ್ಮಿ ಅಂತಾನೆ ನಾವು ಭಾವಿಸ್ತೀವಿ. ಅದನ್ನು ನೀವೇನಾದರೂ ಕಲಶದಲ್ಲಿ ತೆಂಗಿನಕಾಯಿ ಬದಲಾಯಿಸೋ ಹಾಗಿದ್ರೆ ಬದಲಾಯಿಸಬಹುದು. ಶುಕ್ರವಾರ ದಿವಸನೇ ಅದನ್ನು ಬದಲಾಯಿಸಬೇಕು. ನಿಮ್ಗೆ ಯಾವ ದಿವಸ ಬೇಕು ಆ ದಿವಸ ಬದಲಾಯಿಸೋ ಹಾಗಿಲ್ಲ ನೋಡಿ. ನೀವು ಕಲಶದಲ್ಲಿ ತೆಂಗಿನಕಾಯಿ ಬದಲಾಯಿಸೋ ಹಾಗಿದ್ರೆ ಶುಕ್ರವಾರನೇ ಬದಲಾಯಿಸಿ. ಅದರಲ್ಲ ವೀಕ್ಷಕರೇ, ಇವತ್ತು ನಾನು ನಿಮಗೆ ಕಳಶದಲ್ಲಿ ಮೊಳಕೆ ಒಡೆದಂತಹ ತೆಂಗಿನಕಾಯಿ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ, ಉಪಯೋಗ ಆಗಲಿದೆ ಅಂತ ಭಾವಿಸಿದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅಲ್ಲಿವರೆಗೆ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಸಿಗುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರಗಳು.